ಐಟಮ್ ನಂಬರ್ ಶ್ರೀ ಮಾನ್ಯ ವಿತ್ತ ಮಂತ್ರಿಗಳು. ಎಸ್, ಈಗ ಆಲ್ರೆಡಿ ಬಜೆಟ್ ಅನ್ನ ಮಂಡಿಸಿ ಆಯ್ತು. ಸುಮಾರು 11 ಗಂಟೆಯಿಂದ ಒಂದೂವರೆ ತಾಸು ಬಜೆಟ್ ಅನ್ನ ಮಂಡಿಸಿದ್ರು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. And macroeconomic framework statement. Item number 4, Manya Vitt Mantri ji. Sir, with your permission, I move for leave to introduce the Finance Bill 2026. प्रश्न ये कि विधेयक को पुनर्स्थापित करने की अनुमति प्रदान की जाए। जो सदस्य इस पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में, हाँ वालों के पक्ष में अनुमति प्रदान की जाती है। माननीय मंत्री जी, आप विधेयक पूरे स्थापित करें। Sir, I introduce the bill. माननीय सदस्य, आपको सूचित किया जाता है कि माननीय मुख्यमंत्री जी के बजट भाषण की कॉपी पब्लिकेशन काउंटर पर ली जाती है। बजट भाषण और बजट से संबंधित दस्तावेज आपके मोबाइल फोन और मेंबर पोर्टल्स पर ही उपलब्ध है। सभा की कार्रवाई कल सोमवार दिनांक 2 फरवरी 2026 को प्राप्त 11 बजे तक के लिए स्थगित की जाती है। 53.5 lakh crore and a capital expenditure push of 12.02. Capex. Capex is to 12.02. last time. ಆದಾಯ ತೆರಿಗೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ 2026 ಮತ್ತು 27ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಿ ಆಯ್ತು. ಎಸ್, ನಾವು ಚರ್ಚೆ ಮುಂದುವರಿಸೋಣ. ಸರ್, ಬಜೆಟ್ ಆಲ್ರೆಡಿ ಮಂಡಿಸಿ ಆಯ್ತು, ಸುಮಾರು ಒಂದೂವರೆ ತಾಸು. ಏನ್ ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ಮೇಡಮ್ 9th ಸಕ್ಸಸ್ಫುಲ್ ಬಜೆಟ್ ಮಂಡನೆ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಟು ಹರ್. ಸೊ ದಟ್ಸ್ ವಾಟ್ ಒಂದು ಲೇಡಿ ಒಂದು ಮೈಲ್ ಸ್ಟೋನ್ ಫೈನಾನ್ಸ್ ಮಿನಿಸ್ಟರ್ ಆಗಿ 9ನೇ ಸಲ ಹಿಸ್ಟಾರಿಕಲ್ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಸ್ಟಾರ್ಟೆಡ್ ಇದ್ದು ಒಂದು ವರ್ಡ್ ಯುವಶಕ್ತಿ ಡ್ರೈವನ್ ಬಜೆಟ್ ಅನ್ನು ನಾವು ಈ ಸಲ ಮಂಡನೆ ಮಾಡ್ತಾ ಇದ್ದೀವಿ ಅಂತ. ಯೂತ್ ಬೇಸ್ಡ್ ಅಂತ ನಾವು ಡ್ರಿವನ್, ಯುವಶಕ್ತಿ ಡ್ರಿವನ್ ಬೇಸ್ಡ್. ಅಂಡ್ ಒನ್ ಮೋರ್ ಅಂದ್ರೆ ಕರ್ತವ್ಯ ಭವನಿಂದ ನಾವು ಬಜೆಟ್ ಅನ್ನು ಪ್ರಿಪರೇಷನ್ ಮಾಡಿದ್ವಿ ಫಸ್ಟ್ ಟೈಮ್. ಸೊ 3 ತರಹದ ಕರ್ತವ್ಯಗಳನ್ನು ನಾವು ಡಿವೈಡ್ ಮಾಡಿದ್ದೀವಿ ಅಂತ. ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆದರೆ 2 ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಒತ್ತು ಕೊಡಬೇಕು, ಅವರನ್ನು ಗ್ರೋತ್ ಅವರವರು ಮಾಡ್ಕೊಳ್ಳಿಕ್ಕೆ ಅನ್ನೋದು. 3ನೇದಾಗಿ ನಿಮಗೆ ಗೊತ್ತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ 3 ಸೆಕ್ಟರಲ್ಲಿ ಬಜೆಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ನಂಬರ್ 1 ನಾವೇ ಹೇಳ್ದಂಗೆ ಹೆಲ್ತ್ ಸೆಕ್ಟರಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿದರೆ, ಟೂರಿಸಮ್ ಇಂದ ಬಂದು ಫೈನಲಿ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ವರೆಗೆ ನಮ್ಮನ್ನು ಕರ್ಕೊಂಡು ಬಂದರು. ಸೊ ವಾಟ್ ವಿ ನೀಡೆಡ್, ಫಸ್ಟ್ ಡೈರೆಕ್ಟ್ ಟ್ಯಾಕ್ಸ್ಗೆ ಬಂದರೆ ನೋ ಮಚ್ ಮೋರ್ ಚೇಂಜಸ್ ಅದರ್ ದನ್ ಪಾಲಿಸಿ ಚೇಂಜಸ್. ಪಾಲಿಸಿಯಲ್ಲಿ ಸಿಂಪ್ಲಿಫೈ, ನಾವೇನು ಹೇಳ್ತಾ ಇದ್ವಿ, ನ್ಯೂ ಇನ್ಕಮ್ ಟ್ಯಾಕ್ಸ್ ರಿಜಿಮ್ ಏನಿದೆ ಅದನ್ನು 1/4/2026 ಇಂದ ಬರ್ತಾ ಇದೆ. ಸಿಂಪ್ಲಿಫಿಕೇಶನ್ ಆಫ್ ದ ಥಿಂಗ್ಸ್ ಅಂತ ಹೇಳಿದ್ರು. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ 2ನೇದು ಏನಾಯ್ತು ಅಂತ ಹೇಳಿದ್ರೆ, ಡಿಕ್ರಿಮಿನಲೈಸೇಷನ್ ಆಫ್ ಡಿಫಾಲ್ಟರ್ಸ್. ಅದು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನು ಬಂತಂತ ಹೇಳಿದ್ರೆ, ಡಿಕ್ರಿಮಿನಲೈಸೇಷನ್ ಎಲ್ಲೆಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅವಕಾಶ ಇತ್ತು ಅಲ್ಲಿ ಎಲ್ಲ ಅದನ್ನು ತೆಗೆದಿದ್ದಾರೆ. ಅದರದನ್ನೇ ಮೇಜರ್ ಯಾವುದಾದ್ರೂ ಡಿಫಾಲ್ಟರ್ ಇದ್ರೆ ಅದನ್ನೂ ಕೂಡ ಮ್ಯಾಕ್ಸಿಮಮ್ 2 ವರ್ಷದ ಶಿಕ್ಷೆ ಒಳಗಡೆ ಮಾಡಬಹುದು. ಅದನ್ನೂ ಕೂಡ ಕೋರ್ಟ್ಗಳಿಗೆ ಪೆನಲ್ಟಿ ಆಗಿ ಪರಿವರ್ತನೆ ಮಾಡುವಂತಹ ರೈಟ್ಸ್ ಅನ್ನು ಕೊಟ್ಟಿದ್ದಾರೆ. ಒನ್ ಮೋರ್ ಚೇಂಜಸ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ, TDS ಡಿಡಕ್ಷನ್ ಏನು ನಾವು ಮಾಡ್ತಾ ಇದ್ವಿ ಮುಂದಲೂ, ಅದು ಕ್ರಿಮಿನಲ್ ಮಾಡಿಲ್ಲ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಏನಾದರೂ ಅದನ್ನು ಪ್ರಾಸಿಕ್ಯೂಷನ್ ಅಂತ ಇತ್ತು, ಅದನ್ನು ಕೂಡ ತೆಗೆದಿದ್ದಾರೆ. ಒನ್ ಕೈಂಡ್ ಆಫ್ ಸಿಂಪ್ಲಿಫಿಕೇಶನ್ ಅದರಲ್ಲಿ. ಇನ್ನು ನಾವು ಏನಾದರೂ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ತರ ಏನಾದರೂ ಕೊಡ್ತಾರಾ, ಅಮ್ನೆಸ್ಟಿ ಇದನ್ನೇನಾದರೂ ತರ್ತಾರಾ ಅಂತ ಏನೊಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಅದು ಇಲ್ಲ. ಬಟ್ ಅದನ್ನು ಸ್ವಲ್ಪ ಕಡೆ ಅಂದ್ರೆ ಪೆನಾಲ್ಟಿ ಮತ್ತೆ ಫೈನ್ ಅನ್ನು ರಿಡ್ಯೂಸ್ ಮಾಡಿ ನೀವು ಕಟ್ಕೊಂಡು ಹೋಗಬಹುದು ಅನ್ನುವ ಒಂದು
ಮಿನಿಮಮ್ ಇದನ್ನು ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನೀವು ಅಂಥದ್ದೇನು ನಮಗೆ ಮೇಜರ್ ಏನು ಅಂತದ್ದು ಕಂಡಿಲ್ಲ. ಅದರ್ ದೆನ್ ಒಂದು 2 ಕಡೆ ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ದಾರೆ. ಒಂದು ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ ಏನು ಬರುತ್ತೆ ಎಕ್ಸೆಂಪ್ಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಅನ್ನು ಮಾಡಿದ್ದಾರೆ. ಯಾವುದು ಆಕ್ಸಿಡೆಂಟ್ ಇಂದ ನಿಮಗೆ ಕ್ಲೇಮ್ ಬರುತ್ತೆ ಅದನ್ನೊಂದು ಮಾಡಿದ್ದಾರೆ. ಮತ್ತೆ ಮ್ಯಾನ್ ಪವರ್ ಸಪ್ಲೈ ಎಗೈನ್ ದಿಸ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಉತ್ತೇಜನ ಕೊಡುವ ರೀತಿಯಲ್ಲಿ 1% 2% ಮತ್ತೆ TDS ಅನ್ನು ಮಾಡಿದ್ದಾರೆ. ಅದರ್ ದೆನ್ ದಟ್ ವಿ ಡೋಂಟ್ ಫೈಂಡ್ ಎಗೈನ್ ಟ್ಯಾಕ್ಸ್ ಯಾವಾಗ ಕಟ್ಟಬೇಕು, ನೀವು ಯಾವಾಗ ಫೈಲ್ ರಿಟರ್ನ್ ಮಾಡಬೇಕು 31ಗೆ, ಅದನ್ನು ಬಿಟ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಹೋಗಿರೋದು ಡಿಕ್ಲರೇಷನ್ ಆಫ್ NRI. ನಿಮ್ದು ಏನು ವಿದೇಶದಲ್ಲಿ ಹೂಡಿದಂತ ಬಂಡವಾಳ ಮತ್ತೆ NRI ಬಂದವರಿಗೆ 6 ಮಂತ್ ಒಳಗಡೆ ನೀವು ಯಾವುದನ್ನು ಡಿಕ್ಲರೇಷನ್ ಮಾಡಬಹುದು. ಅದಕ್ಕೂ ಲಿಮಿಟ್ ಕೊಟ್ಟಿದ್ದಾರೆ. 1 crore and 5 crore ಯಾವ ಅಸೆಟ್ ಅನ್ನು ನೀವು ಮೊದಲೇ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಅಪ್ ಟು 1 crore ಯು ಕ್ಯಾನ್ ಪೇ ವಿತ್ 30% to 40% ಯಾವ್ದಾದ್ರು ನಿಮ್ಮ ಟ್ಯಾಕ್ಸ್ ಕಟ್ಕೊಟ್ಟು ಅದನ್ನು ರೆಗ್ಯುಲರೈಸ್ ಮಾಡಿ ಅಂತ. ಯಾವುದು ನೀವು ಅದನ್ನು ಪೇಮೆಂಟ್ ಮಾಡಿರ್ತೀರಾ ಬಟ್ ಡಿಕ್ಲೇರ್ ಮಾಡಿಲ್ಲ ಅಂತದವ್ರಿಗೆ 1 lakh rupees ಫೈನ್ ಏನ್ ಕಟ್ಬಿಟ್ಟು ಅದನ್ನು ರೆಗ್ಯುಲರೈಸ್ ಮಾಡ್ಕೊಳ್ಳಿ ಅನ್ನೋದು ಇತ್ತು. ದೆನ್ ಕಮ್ಸ್ ಟು ಇಂಡೈರೆಕ್ಟ್ ಟ್ಯಾಕ್ಸ್. ನೀವು ನೋಡಿದ್ರಿ ಅದರಲ್ಲೂ ಏನು ಮಚ್ ಮೋರ್ ಚೇಂಜಸ್ ಏನಿಲ್ಲ. ಕೆಲವು ಡ್ಯೂಟೀಸ್ಗಳು ಇಳಿಕೆ ಆದವೆ, ಲಿಟಲ್ ಬಿಟ್ ಹಿಯರ್ ಅಂಡ್ ದರ್. ನೀವು ನೋಡಿದ್ರೆ ಕ್ಯಾನ್ಸರ್ ರಿಲೇಟೆಡ್ ಐಟಮ್ಸ್ಗಳು ಮತ್ತೆ ಸೋಲಾರ್ ಬೇಸ್ಡ್ ಐಟಮ್ಗಳಿಗೆ, ಮತ್ತೆ ನೀವು ಎಗೈನ್ ಎನರ್ಜಿ ಬೇಸ್ಡ್ ಸೋಲಾರ್ ಬೇಸ್ಡ್ ಅಂತದಕ್ಕೆ, ಮತ್ತೆ ಡಿಫೆನ್ಸ್ ಗಳಿಗಿರುವಂತಹ ಕೆಲವು ಕಸ್ಟಮ್ಸ್ ಡ್ಯೂಟಿಗಳನ್ನು ಕಡಿಮೆ ಮಾಡಿದ್ದಾರೆ. SEZ ಗಳಲ್ಲಿ ಯಾವುದು ಒಂದು ಏನು ಪಾಲಿಸಿಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಬಿಟ್ರೆ ದರ್ ಇಸ್ ನಥಿಂಗ್. ಈಗ ಬಂದ್ರೆ ನಾವು ಫಸ್ಟ್ ಬಂದಾಗ ಹೆಲ್ತ್ ಸೆಕ್ಟರ್ ಅಲ್ಲಿ ಬಂದಾಗ ದಟ್ ಬಯೋಫಾರ್ಮಾ ವೆರಿ 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 ಇಂಟ್ರೆಸ್ಟಿಂಗ್. ಬಯೋಫಾರ್ಮಾವನ್ನು ಇವತ್ತು ಉತ್ತೇಜನ ಕೊಡ್ತಾ ಇರೋದು ಅದು ವೆರಿ ಮಚ್ ಇಂಟ್ರೆಸ್ಟಿಂಗ್. 10,000 crores ಆನ್ ಬಯೋಫಾರ್ಮಾಗೆ ಸ್ಪೆಷಲಿ ತೆಗೆದಿಟ್ಟಿದ್ದಾರೆ. ಒಂದು ಸೆಗ್ಮೆಂಟ್ ನೋಡಿದ್ರೆ, ಅದು ಇನ್ನೊಂದು ಸೆಗ್ಮೆಂಟ್ ನೋಡಿದ್ರೆ ಇನ್ಫ್ರಾದಲ್ಲಿ ಬರುವಾಗ, ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಬಂದಾಗ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈವೇಟ್ ಮತ್ತೆ ಇನ್ಫ್ರಾ ಡೆವಲಪರ್, ರಿಯಲ್ ಎಸ್ಟೇಟ್ ಮತ್ತೆ ಇನ್ಫ್ರಾ ಡೆವಲಪರ್ಗಳಿಗೆ ಒಂದು ರೀತಿಯ ಕ್ರೆಡಿಟ್ ಸ್ಕೀಮ್ಗಳಲ್ಲಿ ನಿಮಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿದ್ದಾರೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಈಸ್ ಇನ್ ಇನ್ಫ್ರಾಗೆ ಬಂದ್ರೆ. ನೆಕ್ಸ್ಟ್ ಕಾರ್ಬನ್ ಕ್ರೆಡಿಟ್. ನಾವು ಏನು ಮಾತಾಡ್ತಾ ಇದ್ವಿ, ಕಾರ್ಬನ್ ಕ್ರೆಡಿಟ್ ಉತ್ತೇಜನ ಮಾಡೋದ್ರಲ್ಲೂ ಸ್ವಲ್ಪ ಪಾಲಿಸೀಸ್ಗಳನ್ನು ಮತ್ತೆ ಎಕ್ಸೆಂಪ್ಷನ್ಗಳನ್ನು ಮತ್ತೆ ಸ್ವಲ್ಪ ಇದು ಮಾಡಿದ್ದಾರೆ. MSMEಗಳಿಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಎಲ್ಲಾದ್ರೂ MSMEಗಳಿಗೆ ಯಾವ್ದಾದ್ರು ರೀತಿಯ ಒಂದು ಬೆನಿಫಿಟ್ಗಳನ್ನು ತೆಗೆದಿಡ್ಬೇಕಂತ ಹೇಳಿದ್ರೆ ಅಲ್ಲಿನೂ ಸ್ವಲ್ಪ ರೀತಿಯ ಈ ಸಲ ಒಂದು 10,000 ಕೋಟಿಯನ್ನು ತೆಗೆದಿಟ್ಟಿದ್ದಾರೆ. ನೆಕ್ಸ್ಟ್ ಸೆಗ್ಮೆಂಟ್ ನೋಡಿದ್ರೆ ಸೆಮಿಕಂಡಕ್ಟರ್ ಏನು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲಿ ಉತ್ತೇಜನ ಮಾಡಬೇಕು, ಸೆಮಿಕಂಡಕ್ಟರ್ 2 ಅಂತ ಏನೊಂದು ಸ್ಕೀಮ್ ತಂದಿದ್ದಾರೆ. ಅಲ್ಲಿ ನಿಮಗೆ ಆತ್ಮನಿರ್ಭರ್ ಭಾರತದಲ್ಲೂ ಕೂಡ ನೀವು ಒಂದು ರೀತಿಯ ಎನ್ಕರೇಜ್ ಮಾಡೋದ್ರಲ್ಲಿ ಬಂದಿದೆ. ಟೆಕ್ಸ್ಟೈಲ್ ಎಗೈನ್ ಇಲ್ಲಿ ಬಂದಾಗ ಟೆಕ್ಸ್ಟೈಲ್ ಏನು ಪಾರ್ಕ್ಗಳಿಗೆ ಮತ್ತೆ ಮಹಾತ್ಮ ಗಾಂಧಿ ಗ್ರಾಮ ಅಂತ ಮಾಡಿಬಿಟ್ಟು ನಿಮಗೆ ಖಾದಿ ಮತ್ತೆ ಇದಕ್ಕೂ ಉತ್ತೇಜನ ಕೊಡ್ಲಿಕ್ಕೆ ಟೆಕ್ಸ್ಟೈಲ್ ಪಾರ್ಕ್ಗಳಿಗೆ ಮತ್ತೆ ಟೆಕ್ಸ್ಟೈಲ್ ಏನು ಆಲ್ಮೋಸ್ಟ್ ನೀವು ನೋಡಿದ್ರಿ ಬಾಂಗ್ಲಾದೇಶದಿಂದನೇ ಯುರೋಪ್ಗಳಿಗೆ ಈಗ ನಮ್ಗಿಂತ ಜಾಸ್ತಿ ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಮದರ್ ಆಫ್ ಆಲ್ ಡೀಲ್ ಅಂತ ಯಾವುದು ಅಗ್ರಿಮೆಂಟ್ ಸೈನ್ ಮಾಡಿದೀವಿ. ಅದಕ್ಕಾಗಿ ವಾಟ್ ಐ ಫೀಲ್ ದಟ್ ಹಿಯರ್ ಟೆಕ್ಸ್ಟೈಲ್ ಏನು ಇಂಡಸ್ಟ್ರೀಸ್ಗಳಿದೆ ಅಲ್ಲಿಗೆ ಒಂದು ರೀತಿಯ ಒತ್ತನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ಪ್ರೈಸಿಂಗ್ಲಿ ನಾವು ಹೇಳ್ತಿದ್ವಿ ಎಲೆಕ್ಷನ್ ಬಜೆಟ್ ಆಗುತ್ತಾ ಅಂತ ಕೇಳೋದ್ರಲ್ಲಿ ಇಲ್ಲಿ ಅರ್ತ್ ಮಿನರಲ್ಸ್ ಏನು ಕಾರಿಡಾರ್ ಅನ್ನೋದು ಏನು ಸ್ಟಾರ್ಟ್ ಮಾಡಿದ್ದಾರೆ 4 ಸ್ಟೇಟ್ಗಳಿಗೆ, ಅಂದ್ರೆ ಆಂಧ್ರ ಪ್ರದೇಶ್ ಮತ್ತೆ ಕೇರಳ, ತಮಿಳುನಾಡು, ಒಡಿಸ್ಸಾ 4 ಸ್ಟೇಟ್ಗಳಿಗೆ ಅದರ ಒಂದು ಬೆನಿಫಿಟ್ ಸಿಕ್ಕಿದ್ರೆ. ದೆನ್ ಕೋಸ್ಟಲ್ ಡೆವಲಪ್ಮೆಂಟ್ಗಳಲ್ಲಿ ಬಂದಾಗ 22 ಹೊಸ ಜಲಮಾರ್ಗಗಳನ್ನು ವಾಟರ್ ಏನು ಜಲಮಾರ್ಗಗಳನ್ನು ಇದು ಮಾಡ್ಲಿಕ್ಕಾಯ್ತು. ದಟ್ ಈಸ್ ಒನ್ ದ ಬಿಗ್ಗೆಸ್ಟ್ ಥಿಂಗ್. ನೆಕ್ಸ್ಟ್ ನಾವು ಬರಬೇಕಾದ್ರೆ ಹೈ ಸ್ಪೀಡ್ ರೈಲ್ವೇಸ್ ಗಳಿಗೆ ನೀವು ಬಂದ್ರೆ, ರೈಲ್ವೆಗೆ ಬಂದ್ರೆ ಬೆಂಗಳೂರಿಗೆ ಕರ್ನಾಟಕಕ್ಕೆ ಅಂತ 2 ಪ್ರಾಜೆಕ್ಟ್ಗಳನ್ನು ಇಲ್ಲಿ ಹೆಸರಿಸಲಾಗಿದೆ. ಒಂದು ಹೈದರಾಬಾದ್ ಟು ಬ್ಯಾಂಗ್ಳೂರ್, ಇನ್ನೊಂದು ಬ್ಯಾಂಗ್ಳೂರ್ ಟು ಚೆನ್ನೈ. 2 ರೈಲ್ವೆ ಮಾರ್ಗಗಳು ನಮಗೆ ಸಿಗುತ್ತೆ. ಅದರ್ ದೆನ್ ದ್ಯಾಟ್ ನೆಕ್ಸ್ಟ್ ಸೆಗ್ಮೆಂಟ್ಗೆ ಬಂದಾಗ ವಿ ಆರ್ ಟಾಕಿಂಗ್ ಅಬೌಟ್ ಎಜುಕೇಶನಲ್ ಸೆಕ್ಟರ್ ಮತ್ತೆ ಹೆಲ್ತ್ ಸೆಕ್ಟರ್, ಟೂರಿಸಂ, ಹೆಲ್ತ್ ಟೂರಿಸಂಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೆಲ್ತ್ ಟೂರಿಸಂಗಳಲ್ಲಿ ನೀವು 1.5 lakhs ಏನು ನೀವು ಟೆಕ್ನಾಲಜಿ ಅಂದ್ರೆ ಟೆಕ್ನಿಕಲ್ ರೇಡಿಯೋಲಾಜರ್ ಇರ್ಬೋದು, ಅನಸ್ತೇಷಿಯಾ ಇರ್ಬೋದು,
ಅಂತಹ ಒಂದು ಅಂತವರಿಗೆ ಡೆವಲಪ್ ಮಾಡಿ 1.5 ಲ್ಯಾಕ್ಸ್ 1 ಲ್ಯಾಕ್ಸ್ ನೀವು ನೋಡಿದ್ರೆ ಯೋಗ ಟ್ರೈನರ್ಸ್ ಮತ್ತೆ ಉಳಿದ ಒಂದು ಏನು ಫೆಸಿಲಿಟೀಸ್ ಗಳಿಗಿದೆ ಅದರಿಂದ ಅಲೈಡ್ ಹೆಲ್ತ್ ಇದರಿಂದಾಗಿ ಅದನ್ನು ಮಾಡ್ಬೋದಂತ. ಎಜುಕೇಶನಲ್ ಸೆಕ್ಟರ್ಗೆ ಬಂದ್ರೆ ಎಗೈನ್ ಎಜುಕೇಶನ್ ಟು ಎಂಪ್ಲಾಯ್ಮೆಂಟ್ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಎಜುಕೇಶನ್ ಟು ಎಂಪ್ಲಾಯ್ಮೆಂಟ್, ಯಾವುದರಲ್ಲಿ ಎಜುಕೇಶನ್ಗೆ ನಾವು ಒತ್ತು ಕೊಡಬೇಕು, ಯಾವ ರೀತಿಯ ಎಂಪ್ಲಾಯ್ಮೆಂಟ್ ಗಳನ್ನು ಜನರೇಷನ್ ಮಾಡಬೇಕಂತ ಹೇಳಿದಕ್ಕಾಗಿ ನಾವೊಂದು ಹೈ ಲೆವೆಲ್ ಕಮಿಟಿಯನ್ನು ಮಾಡ್ತೀವಿ. ಆ ಕಮಿಟಿಯ ಪ್ರಕಾರ ನೆಕ್ಸ್ಟ್ ಯಾವ ರೀತಿಯಾಗಿ ನಮ್ಮ ಎಜುಕೇಶನ್ಗಳು ಹೋಗಬೇಕು, ಯಾವ ರೀತಿಯಾಗಿ ಅದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು ಅನ್ನುವ ಒಂದು ರೀತಿಯಲ್ಲಿ ಪಾಲಿಸಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ಕೊಂಡ್ಬಿಟ್ಟು ಒಂದು ಈಸ್ಟರ್ ರೀಜನ್ ಆಫ್ ಇಂಡಿಯಾ ಅಲ್ಲಿಗೆಲ್ಲ ಒಂದು ರೀತಿಯ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿದ್ರೆ ನೀವು ಟೂರಿಸಂ ಸೆಕ್ಟರ್ಸ್